ಟು ಶಾಂತಲಾ ಕಿಚನ್. ಇದನ್ನು ನಾವು ಬಾದಾಮಿಯಿಂದ ಬಾದಾಮ್ ಕ್ಯಾಂಡಿನ ಮಾಡೋಣ. ಇದನ್ನು ಮಕ್ಕಳು ಚಾಕ್ಲೇಟ್ ರೀತಿ ಬಾಯಿಗೆ ಹಾಕ್ಕೊಂಡು ತಿನ್ನಬಹುದು. ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಮತ್ತು ಬಾದಾಮಿನಲ್ಲಿ ಒಳ್ಳೆ ಕ್ಯಾಲೋರಿ ವಿಟಮಿನ್ ಎಲ್ಲ ಇದೆ. ಅದನ್ನು ಹಾಗೆ ಕೆಲವೊಮ್ಮೆ ಕೊಟ್ಟರೆ ಮಕ್ಕಳುಗಳು ತಿನ್ನೋದಿಲ್ಲ. ಜೊತೆಗೆ ಅದನ್ನು ನೆನಪಿನ ಶಕ್ತಿ ಕೂಡ ಹೆಚ್ಚಾಗುತ್ತೆ ಅಂತ ಕೂಡ ಹೇಳ್ತಾರೆ. ಅದಕ್ಕೆ ಅದನ್ನು ವಿಶೇಷವಾಗಿ ಯಾವುದಾದ್ರು ಒಂದು ರೀತಿ ಮಾಡಿಕೊಟ್ರೆ ಮಕ್ಕಳು ತಿಂತಾರೆ ಅಂತ. ಈಗ ನಾವು ಬಾದಾಮಿನ ತೊಗೊಂಡಿದ್ದೀವಿ. ಮತ್ತು ಅದರ ಜೊತೆಗೆ ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ತೊಗೊಂಡಿದ್ದೀನಿ. ಬಿಳಿ ಎಳ್ಳು ನಿಮಗೆ ಗೊತ್ತಿರೋ ಹಾಗೆ ಅದರಲ್ಲೂ ಕೂಡ ವಿಶೇಷವಾದ ಯಥೇಚ್ಛವಾದ ಕ್ಯಾಲೋರಿ ವಿಟಮಿನ್ಸ್ ಎಲ್ಲ ಕೂಡ ಅಧಿಕವಾಗಿದೆ. ಅದರ ಜೊತೆಗೆ ನಾನು ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ಚೆನ್ನಾಗಿರುತ್ತೆ. ಮತ್ತು ಇದರಲ್ಲಿರುವಂಥ ಬೆಲ್ಲದಲ್ಲಿರುವಂಥ ಕಬ್ಬಿಣದ ಅಂಶನೂ ಕೂಡ ಮಕ್ಕಳ ದೇಹಕ್ಕೆ ಸೇರುತ್ತೆ. ನಾನು ಒಂದೇ ಒಂದು ಸ್ಪೂನಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ನಾವು ಒಲೆ ಮೇಲೆ ಒಂದು ಬಾಣಲಿ ಇಟ್ಟು ಬಾದಾಮಿನ ಹಾಕೋಣ. ಇದು ಈಸಿ ಮತ್ತು ಸಿಂಪಲ್ಲಾಗಿ ಮಾಡುವಂಥದ್ದು. ತಕ್ಷಣ ಒಂದು 5 ನಿಮಿಷಕ್ಕೆ ಮಾಡಿ ಆರಾಮ್ಸೆ ಮಕ್ಕಳಿಗೆ ಕೊಡ್ಬೋದು. ಮಕ್ಕಳು ಕೂಡ ಆರಾಮ್ಸೆ ತಿಂತಾರೆ. ಒಲೆ ಮೇಲೆ ಒಂದು ಬಾಣಲಿನ ಇಟ್ಟಿದ್ದೀನಿ. ಈಗ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಲ್ಲ ಅದನ್ನು ಹಾಕೋಣ. ಇಲ್ಲ 50 ಗ್ರಾಮಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಈಗ ಅದನ್ನು ಸ್ವಲ್ಪ ಲೈಟಾಗಿ ಹುರಿಯೋಣ. ಅದು ಎಳ್ಳು ಹಸಿ ವಾಸನೆ ಹೋಗಿ ಸ್ವಲ್ಪ ಗಮ್ ಅನ್ನಬೇಕು. ಅಲ್ಲಿವರೆಗೂ ಕೂಡ ಸ್ವಲ್ಪ ಹುರಿಯೋಣ. ಇದೇನು 1-2-3 ನಿಮಿಷ ಸಾಕು. 1-2 ನಿಮಿಷಕ್ಕೆ ಇದು ಫ್ರೈ ಆಗುತ್ತೆ. ನೋಡಿ, ಎಳ್ಳು ಆಲ್ರೆಡಿ ಹುರಿದಿದೆ, ಚಟಪಟ ಅಂತ ಸಿಡಿತಾ ಇದೆ. ಈಗ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡೋಣ. ಈಗ ಅದೇ ಬಾಣಲಿಗೆ ಇಲ್ಲಿ ಬಾದಾಮಿ ತೊಗೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕಿ ಸ್ವಲ್ಪ ಫ್ರೈ ಮಾಡೋಣ. ನೋಡಿ, ಇದನ್ನು ಲೈಟಾಗಿ ಸ್ವಲ್ಪ ಹುರಿದಿದ್ದೀನಿ. ಅದು ತುಂಬ ಕಲರ್ ಚೇಂಜ್ ಆಗಬೇಕು ಅನ್ನೋದೇನು ಬೇಡ, ಸ್ವಲ್ಪ ಗರಿ ಆದರೆ ಸಾಕು. ಈಗ ಅದಕ್ಕೆ ನಾನು ಸ್ವಲ್ಪ ಬೆಲ್ಲನ ಮಿಕ್ಸ್ ಮಾಡ್ತಾಯಿದ್ದೀನಿ. ಬೆಲ್ಲ ಕರಗಿ ಸ್ವಲ್ಪ ಮೆಲ್ಟಾಗಲಿ. ಅದೇ ತಕ್ಷಣ ಬೇಗನೆ ಕರಗಿ ಮೆಲ್ಟಾಗುತ್ತೆ, ಬಾದಾಮಿಗೆಲ್ಲ ಇಟ್ಕೊಳ್ಳುತ್ತೆ. ಈಗ ಅದಕ್ಕೇ ನಾನು ಬೆಣ್ಣೆ ತೊಗೊಂಡಿದ್ದೀನಲ್ಲ ಅದನ್ನು ಹಾಕೋಣ. ಹೆಚ್ಚು ಬೇಡ, 1 ಸ್ಪೂನ್ ಹಾಕಿದ್ರೆ ಬೇಕಾದಷ್ಟು. ನೋಡಿ, ಬೆಲ್ಲನೂ ಕೂಡ ಕರಗಿ ಎಲ್ಲ ಹೊಂದ್ಕೊಂಡು ಬಾದಾಮಿಗೆ ಇಟ್ಕೊಂಡಿದೆ. ಈಗ ಇದಕ್ಕೆ ನಾವು ಹುರ್ಕೊಂಡಿದ್ವಲ್ಲ ಆ ಎಳ್ಳನ್ನ ಸೇರಿಸೋಣ. ಈಗ ಎಳ್ಳು ಬಾದಾಮಿಗೆ ಅಂಟ್ಕೊಳ್ಬೇಕು. ನೋಡಿ, ಬಾದಾಮ್ ಕ್ಯಾಂಡಿ ರೆಡಿಯಾಗಿದೆ. ಈಗ ಇದು 1-2 ನಿಮಿಷ ಸ್ವಲ್ಪ ಆರಿದ ಮೇಲೆ ಇದು ಆಗ ಇನ್ನೂ ಕೂಡ ಚೆನ್ನಾಗಿರುತ್ತೆ. ಆಗ ಎಲ್ಲ ಹೊಂದ್ಕೊಂಡಿರುತ್ತೆ. ಈಗ ಒಲೆ ಆಫ್ ಮಾಡೋಣ. ನೋಡಿ, ಬಾದಾಮ್ ಕ್ಯಾಂಡಿ ರೆಡಿಯಾಗಿದೆ. ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಮಕ್ಕಳಿಗೆ ಈ ರೀತಿ ವಿಶೇಷವಾಗಿ ಮಾಡಿಕೊಡಿ. ಇದರಲ್ಲಿ ಬಾದಾಮಿ, ಬೆಲ್ಲ ಮತ್ತು ಎಳ್ಳು ಎಲ್ಲ ಸೇರಿರೋದ್ರಿಂದ ಇದರಲ್ಲಿ ಎಳ್ಳು ಒಳ್ಳೆ ವಿಟಮಿನ್ನು ಮತ್ತು ಫೈಬರ್ ಅಂಶ ಎಲ್ಲ ಕೂಡ ಯಥೇಚ್ಛವಾಗಿದೆ. ಇದು ಮಕ್ಕಳಿಗೆ ಆ ದೇಹಕ್ಕೂ ಕೂಡ ಸೇರುತ್ತೆ. ಅದರಿಂದ ಆರೋಗ್ಯನೂ ಕೂಡ ಬರುತ್ತೆ, ಶಕ್ತಿನೂ ಕೂಡ ಬರುತ್ತೆ. ನನ್ನ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.